ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇದೀಗ ಬಿಗ್ ಬಾಸ್ ಅಪ್ಡೇಟ್ ಶುರುವಾಗಿದೆ. ಸೊ ಮೂರನೇ ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ. ಮೂರನೇ ಪ್ರೋಮೋದಲ್ಲಿ ಕಿತ್ಲಾಡ್ತಿದ್ದಾರೆ ಬಿಗ್ ಬಾಸ್ ಮಂದಿ. ಇದೀಗ ದೊಡ್ಡ ಮನೆಯಲ್ಲಿ ಮತ್ತೆ ಶುರುವಾಗಿದೆ ಜಗಳ. ಮೊದಲ ದಿನವೇ ಜಗಳ ದೊಡ್ಡದಾಗಿ ತಾರಕಕ್ಕೇರಿದೆ. ಸೊ ಯಾರೆಲ್ಲ ಜಗಳ ಆಡ್ತಿದ್ದಾರೆ ಅಂತ ಮೊದಲೇದಾಗಿ ಪ್ರೋಮೋ ನೋಡ್ಕೊಂಡು ಬಂದ್ಬಿಡಿ, ಓಕೆನಾ? ಮನೆ ಕೆಲಸದ ಜವಾಬ್ದಾರಿಯನ್ನು ನರಕ ನಿವಾಸಿಯಲ್ಲಿ ಹೇರಬೇಕಾಗುತ್ತದೆ. ಚೈತ್ರ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಓಕೆನಾ, ಪ್ರೋಮೋ ಹೇಗಿದೆ? ಏನ್ ಗುರು ಇದು ಜಗಳ? ಎಲ್ಲ ಸೀಸನ್ನಲ್ಲೂ ಇದೇ ಆಯ್ತು, ಬರೀ ಜಗಳ 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 ಅಲ್ವಾ? ಸೊ ಈ ಸೀಸನ್ನಲ್ಲೂ ಅದೇ ಶುರುವಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಅಂದ್ರೇನೆ ಜಗಳ, ಕಾಂಟ್ರವರ್ಸಿ ಇವೆಲ್ಲ ಇರಲೇಬೇಕು. ಅದಕ್ಕೆ ಬಿಗ್ ಬಾಸ್ ಅನಿಸ್ಕೋತೈತೆ ಏನೋ ಗೊತ್ತಿಲ್ಲ. ಸೊ ಮೊದಲೇ ದಿನವೇ ಶುರು ಮಾಡಿಬಿಟ್ಟಿದ್ದಾರೆ ಜಗಳ. ಸೊ ಈ ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ನೀವೆಲ್ಲರೂ ನೋಡಿದ್ರಿ ಈಗ ಪ್ರೋಮೋನ, ಸ್ವಲ್ಪ ಅದ್ರ ಬಗ್ಗೆ ಮಾತನಾಡ್ಬಿಡೋಣ. ಸೊ ನೋಡ್ಬೋದು ಪ್ರೋಮೋದಲ್ಲಿ ಏನಿದೆ ಅಂತ. ಚೈತ್ರ ಅವರಿಗೆ ಒಂದು ಇವರು ಸ್ವರ್ಗದಲ್ಲಿರೋರು ಹಣ್ಣು ಕಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಸೊ ಆ ಹಣ್ಣನ್ನ ಇವರು ತಿಂದ್ಬಿಡ್ತಾರೆ ಕಟ್ ಮಾಡೋದ್ ಬಿಟ್ಟು. ಸೊ ಅವ್ರಿಗೆ ಬೆಲೆ ಕೊಡ್ತಿರಲ್ಲ ಯಾವ ರೀತಿನೂ. ಸೊ ಅದರಿಂದ ಶುರುವಾಗುತ್ತೆ ಜಗಳ, ಕಿತ್ಲಾಟ. ಅಲ್ಲಿಂದನೇ ಒಂದು ನರಕದವ್ರಿಗೆ ಸ್ವರ್ಗದವ್ರಿಗೆ ನರಕ ಅನ್ನೋ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಸೊ ಚೈತ್ರ ಅವರು ಸ್ವರ್ಗದವರ ಒಂದು ಕೆಲಸಕ್ಕಾಗಿ ಬಂದಿರ್ತಾರೆ. ಸೊ ಮೊದಲೇದಾಗಿ ಪ್ರೋಮೋದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನರಕವಾಸಿಗಳು ಸ್ವರ್ಗವಾಸಿಗಳವರ ಮನೆ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಇರುತ್ತೆ. ಅದರಲ್ಲಿ ಒಬ್ಬ ಸ್ಪರ್ಧಿ ಏನ್ ಮಾಡ್ತಾನೆ ಅಂದ್ರೆ, ಚೈತ್ರ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ತೊಳೆದ್ಬಿಟ್ಟು ಹಣ್ಣು ಕಟ್ ಮಾಡ್ಕೊಡು ಅಂತ ಹೇಳಿ ಕೊಡ್ತಾರೆ. ಸೊ ಇವಳು ಏನ್ ಮಾಡ್ತಾಳೆ, ತಿನ್ಕೊಂಡ್ಬಿಡ್ತಾಳೆ ಆ ಹಣ್ಣನ್ನ. ಸೊ ಅಲ್ಲಿಂದ ಜಗಳ ಶುರುವಾಗ್ಬಿಡುತ್ತೆ. ಸೊ ನಾನು ನಿನ್ಗೆ ಹಣ್ಣು ತೊಳೆದು ಕಟ್ ಮಾಡ್ಕೊಡು ಅಂದಿದ್ದು, ನೀನು ನಾನು ತಿಂತಾ ಇದೀಯ ಅಂತ ಹೇಳಿ ಅಲ್ಲಿಂದ ಜಗಳ, ಇಬ್ಬರದು ಜಗಳ ತಾರಕಕ್ಕೆ ಏರ್ಬಿಡುತ್ತೆ. ಸೊ ಈ ಬಿಗ್ ಬಾಸ್ ಜಗಳ ಎಲ್ರಿಗೂ ಕಾಮನ್ ಅಲ್ವೇನ್ರಿ? ನೋಡೋದು ಇನ್ ಮುಂದೆ ಏನೇನಾಗುತ್ತೆ ಅಂತ. ಎಲ್ಲ ಬಿಗ್ ಬಾಸ್ ಮನೇಲಿ ಇರ್ಬೇಕಂದ್ರೆ ಜಗಳ ಮಾಡಿದ್ರೇನೆ ಇರ್ತೀವಿ ಅನ್ನೋದೊಂದು ಭ್ರಮೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲೇ ಎಪಿಸೋಡ್ನಲ್ಲೇ ಇವತ್ತು ಜಗಳ ಶುರುವಾಗ್ಬಿಟ್ಟಿದೆ. ಸೊ ನೋಡೋಣ ಜಗಳ ಮಾಡ್ತಾರೋ, ಎಲ್ಲಿಗೆ ತಾರಕಕ್ಕೆ ಏರೈತಂತೆ ಹೇಳ್ಬೋದು. ಆಲ್ರೆಡಿ ಇಬ್ರು ಕೂಡ ಜಗಳ ಆಡ್ತವ್ರೆ. ಬಟ್ ಅದು ಎಲ್ಲಿಗೆ ನಿಂದಿರುತ್ತೆ ಹೋಗಿ ಅಂತ ಒಂದು ಎಪಿಸೋಡ್ನಲ್ಲೇ ನೋಡ್ಬೇಕಾಗುತ್ತೆ, ಓಕೆನಾ? ಸೊ ಪ್ರೋಮೋ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ, ಓಕೆನಾ?